ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ನಾಳೆ ಈ 5 ಜಿಲ್ಲೆಗಳಿಗೆ 4,000 ಹಣ ಜಮೆ ಆಗಲಿದ್ದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಮ್ಮೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದೇ ರೀತಿ ಹೊಸಬರಾಗಿ ಯಾರು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಹಾಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಕರ್ನಾಟಕ ಈ ಜನತೆಗೆ ಈ ಪಂಚೆ ಗ್ಯಾರಂಟಿ ಯೋಜನೆಗಳು ಸದ್ದು ಮಾಡ್ತಾ ಇದೆಯಲ್ಲ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದಾಗಿದ್ದು ಸ್ನೇಹಿತರೆ. ಮಹಿಳೆಯ ಪರವಾದ ಯೋಜನೆ ಇದಾಗಿದೆ. ಈಗಾಗಲೇ ಕೆಲವು ನೋಂದಣಿ ಮಾಡಿದ ಮಹಿಳೆಯರಿಗೆ 10 ಕಂತಿನವರೆಗೂ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದ್ದು, ಅದೇ ರೀತಿ ಈಗ 11 ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಮತ್ತು 12 ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಇನ್ನೆಷ್ಟು ಅಂದರೆ ಇನ್ನೂ 5 ಜಿಲ್ಲೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮಹಿಳೆಯರಿಗೂ 1 ಕಂತಿನ ಹಣವು ಜಮೆ ಆಗಿಲ್ಲಲ್ಲ. ಇದೀಗ ಪೆಂಡಿಂಗ್ ಹಣ ಇದರ ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಎಲ್ಲ ಹಣಗಳು ಈ ನಾಳೆಯ 5 ಜಿಲ್ಲೆಗಳಿಗೆ ಬಿಡುಗಡೆ ಆಗಲಿದ್ದು ಸ್ನೇಹಿತರೆ. ಹೇಗೆ ಅಂತ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಹೊಸಬರಾಗಿ ಯಾರು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಈ 5 ಜಿಲ್ಲೆಗಳಿಗೆ ಬಿಡುಗಡೆ ನೋಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಪೆಂಡಿಂಗ್ ಇರ್ತಕ್ಕಂಥ 4,000 ಹಣಗಳು ಫ್ರೀ ಅಂದರೆ ಕೆಲವು ಜಿಲ್ಲೆ ಮಹಿಳೆಯರಿಗೆ ಹಣ ಜಮೆಯಾಗಲು ಬಾಕಿ ಇರಲಿದ್ದು, ಪೆಂಡಿಂಗ್ ಹಣ ಈ ಜಿಲ್ಲೆಗಳಿಗೆ ಒಟ್ಟು 4,000 ಬಿಡುಗಡೆ ಆಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾವ ಜಿಲ್ಲೆ ಅಂತ ನೋಡೋಣ ಬನ್ನಿ. ಉಡುಪಿ, ಹಾಸನ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ತುಮಕೂರು, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ ಮತ್ತು ಉತ್ತರ ಚಾಮರಾಜನಗರ ಸ್ನೇಹಿತರೆ. ಚಿಕ್ಕಬಳ್ಳಾಪುರ, ಧಾರವಾಡ, ಮಂಡ್ಯ, ಮೈಸೂರು, ಇಷ್ಟು 5 ಜಿಲ್ಲೆಗಳಿಗೆ ಹಣ ಬರಲಿದ್ದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಪೆಂಡಿಂಗ್ ಇರುವ ಹಣಗಳು ಹಣ ನಾಳೆ ಬಿಡುಗಡೆ ಆಗಲಿದ್ದು, ಗೃಹಲಕ್ಷ್ಮಿ ಹಣ ಬಾರದವರು ಹೀಗೆ ಮಾಡಿ. ಅಂದರೆ ನೀವು ಗೃಹಲಕ್ಷ್ಮಿ ಹಣ ಬಾರದೇ ಇದ್ದವರು ರೇಷನ್ ಕಾರ್ಡನ್ನು ಈ KYC ಅಪ್ಡೇಟ್ ಮಾಡಿಸಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಕಂಡು ಬಂದಿದೆ ಈ ಕೆಲಸ ಮೊದಲು ಮಾಡಬೇಕು ಸ್ನೇಹಿತರೆ. ಇನ್ನು ನಿಮ್ಮ ಆಧಾರ್ ಕಾರ್ಡನ್ನು ಬಹಳ ಹಳೆಯದಾಗಿದ್ದು ಅದನ್ನು ಅಪ್ಡೇಟ್ ಮಾಡಿಸಿ. NPCI ಅಂತ ಮ್ಯಾಪಿಂಗ್ ಆಗದೇ ಇರುವ ಸಮಸ್ಯೆಯಿಂದಲೂ ಹಣ ಜಮೆ ಆಗಿಲ್ಲ ಸ್ನೇಹಿತರೆ. ಮಹಿಳೆಯರ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗಳಿಗೆ ಒಂದೇ ಹೆಸರು ಮತ್ತು ಒಂದೇ ವಿಳಾಸ, ಅಂದರೆ ನಿಮ್ಮ ನೇಮು ನಿಮ್ಮ ವಿಳಾಸವನ್ನು ಒಂದೇ ಆಗಿರ್ಬೇಕು ಸ್ನೇಹಿತರೆ. ಮ್ಯಾಚ್ ಆಗಿ ಹಣ ಜಮೆ ಆಗುತ್ತೆ. ಇನ್ನು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟ ನೀಡಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಜಮೆ ಆಗುವ ಕುರಿತು ಸಚಿವ ಬೆಳಗಾವಿಯಲ್ಲಿ ಮಾತನಾಡಿದ, ಯಾವುದೇ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನು ನಿಲ್ಲಿಸಲು ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಜೂನ್ ತಿಂಗಳ ಹಣ ಈಗ ಟ್ರೆಸರಿಗೆ ಹಾಕಿದ್ದಾರೆ. ಇನ್ನೇನು ನಾಳೆ ನಿಮಗೆ ಜಮೆ ಆಗಲಿದ್ದು ಸ್ನೇಹಿತರೆ. ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.